ಗಿರೀಶ, ಚುಪ್ಪಿ, ನಿಮ್ಮಿಬ್ರು ನಾನು ಎಲ್ಲಿಗೂ ಕರ್ಕೊಂಡೋಗಲ್ಲ. ನಿಮ್ಮಿಬ್ರು ನಿನ್ನೆ ವಾಟರ್ ಪಾರ್ಕಿಗೆ ಕರ್ಕೊಂಡೋಗಿ ಆಟ ಆಡಿಸ್ಕೊಂಡ್ ಬಂದಿದ್ದಾಯ್ತು. ಇವತ್ತು ನಾನು ಮತ್ತೆ ಪುಟಾಣಿ ಪಾಪು ಆಚೆ ಓಡಾಡಕ್ ಹೋಗ್ತಿದೀವಿ. ಇವತ್ತು ಅವನನ್ನ ಸ್ಮಾಲ್ ಕಿಡ್ಸ್ ವಾಟರ್ ಫಾಲಿಗೆ ಕರ್ಕೊಂಡೋಗಿ ವಾಟರ್ ಗೇಮಿಗೆ ಕರ್ಕೊಂಡೋಗ್ತೀನಿ. ಸಣ್ಣ ವಾಟರ್ ಪೂಲ್ ಬರುತ್ತಲ್ಲ, ಅಲ್ಲಿ ಕರ್ಕೊಂಡೋಗಿ ಪಾಪುನ ಆಟ ಆಡಿಸ್ಕೊಂಡು ಬರ್ತೀನಿ ನಾನು, ಆಯ್ತಾ? ಅದಕ್ಕೇನೆ ನೀವಿಬ್ರು ಮನೆಯಲ್ಲೇ ಇರಿ, ಎಲ್ಲೂ ಹೋಗ್ಬೇಡಿ. ಸ್ಕೂಲಲ್ಲಿ ಕೊಟ್ಟಿರೋ ಹೋಮ್ವರ್ಕ್ಗಳನ್ನ ಬರೆದ್ಬಿಟ್ಟು ಮುಗಿಸಿ ನಾನು ಪಾಪು ಹೋಗಿ ಎಂಜಾಯ್ ಮಾಡ್ಕೊಂಡು ಸ್ವಿಮ್ಮಿಂಗ್ ಮಾಡ್ಕೊಂಡು ಸ್ನಾಕ್ಸ್ ಎಲ್ಲ ತಿನ್ಕೊಂಡು ಆರಾಮಾಗಿ ಬರ್ತೀವಿ, ಆಯ್ತಾ? ಅದ್ರಲ್ಲೂ ಚುಪ್ಪಿನಂತೂ ಕರ್ಕೊಂಡೋಗೋದು ತುಂಬಾ ಡೇಂಜರಸ್ ಅಂತ ಗೊತ್ತಾಯ್ತು. ದೊಡ್ಡ ಮಕ್ಕಳು ಆಟ ಆಡೋ ವಾಟರ್ ಅಲ್ಲಿ ಈ ಪುಟಾಣಿ ಪಾಪುನು ಇಳಿಸಿದ್ಲು. ಹಂಗಾಗಿ ನಿನ್ನನ್ ಮಾತ್ರ ಕರ್ಕೊಂಡೋಗಲ್ಲ ಕಣೆ ಚುಪ್ಪಿ. ನಾನು ಪಾಪು ಹೋಗ್ಬಿಟ್ಟು ಎಂಜಾಯ್ ಮಾಡ್ಕೊಂಡ್ ಬರ್ತೀವಿ. ಜೊತೆ ಕರ್ಕೊಂಡೋಗಿ ನಾನು ಪಾಪುನ ನೋಡ್ಕೊಂತೀನಿ, ಪಾಪುಗೆ ಸ್ವಿಮ್ಮಿಂಗ್ ಹೇಳ್ಕೊಡ್ತೀನಿ, ಪಾಪುನ ಆಟ ಆಡಿಸ್ತೀನಿ. ನಿಮ್ ಬಾಡಿ ಗಾರ್ಡ್ ತರ ನಿಮ್ ಜೊತೆ ಬರ್ತೀನಿ ಅತ್ತೆ, ಪ್ಲೀಸ್ ನನ್ನನ್ನು ಕರ್ಕೊಂಡೋಗಿ. ಹೌದೌದು, ಗಿರೀಶ ಒಳ್ಳೆಯವನು, ಅವನ್ ಪಾಪುಗೆ ಹಿಂಸೆ ಕೊಡಲ್ಲ. ಬಾರು ಗಿರೀಶ, ನೀನ್ ನನ್ನ ಜೊತೆ, ನಾನು ನಿನ್ನನ್ನು ಕರ್ಕೊಂಡೋಗ್ತೀನಿ. ಚುಪ್ಪಿ ಮಾತ್ರ ಮನೇಲೇ ಇರ್ಲಿ. ಹೋಗ್ತೀರಾ? ಹೋಗಿ ಹೋಗಿ. ಹೋಗೋದಾದ್ರೆ ನನ್ನನ್ನ ದಾಟ್ಕೊಂಡೋಗಿ, ನಾನಂತೂ ದಾರಿ ಬಿಡಲ್ಲ. ಹೋಗೋದಾದ್ರೆ ನಾನು ನಿಮ್ ಜೊತೆ ಬರ್ತೀನಿ, ಇಲ್ಲಾಂದ್ರೆ ನಾನು ದಾರಿನೇ ಬಿಡಲ್ಲ. ಬಾಗ್ಲಿಂದ ಎದ್ದೊಳದೇ ಇಲ್ಲ, ನಾನು ಇಲ್ಲೇ ಮಲ್ಕೊಂತೀನಿ. ನನ್ನನ್ನು ಕರ್ಕೊಂಡು ಹೋಗಿ. ಅಯ್ಯೋ ದೇವ್ರೆ, ಏನೇ ಚುಪ್ಪಿ ಇದೆಲ್ಲ ನಿನ್ ನಾಟಕ? ಎದಳು, ಈ ತರ ಎಲ್ಲ ಆಡ್ಬೇಡ. ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಬಾಯಿ ಮುಚ್ಕೊಂಡು ಬಂದಲ್ಲಿ ಕುತ್ಕೊಂಡು ಸುಮ್ಮನೆ ನೋಡ್ಬೇಕಷ್ಟೇ. ನಾನು ಆಟ ಆಡ್ತೀನಿ, ನನಗೂ ದುಡ್ಡು ಕಟ್ಟು ಅಂತೆಲ್ಲ ಹೇಳಿದ್ರೆ ನಾನೊಪ್ಪಲ್ಲ, ಬಾರಿಸ್ಬಿಡ್ತೇನೆ ನಮ್ಮೆಲ್ಲ ಅಷ್ಟೇ. ನನ್ನ ಜೊತೆ ಬಾ ಸುಮ್ಮನೆ. ಇವತ್ತು ವಾಟರ್ ಪಾರ್ಕಿಗೆ ಹೋಗೋದು, ಇವತ್ತು ಆಟ ಆಡೋದು. ನಡಿಯಮ್ಮ, ಬೇಗ ಲೇಟ್ ಆಗ್ತಿದೆ, ಟಿಕೆಟ್ ಎಲ್ಲ ಖಾಲಿ ಆಗ್ಬಿಡುತ್ತೆ. ನಡಿ ನಡಿ, ಬೇಗ ಹೋಗೋಣ. ಸರಿ ನಡೀರಿ ಎಲ್ಲರೂ. ಅಯ್ಯೋ, ಇಲ್ಲ ಆಟ ಆಡೋದ ನಾವು? ಏನೇ ಅಮ್ಮ, ಹೋಗಿ ಹೋಗಿ ಸಣ್ಣ ಪೂಲಿಗೆ ಕರ್ಕೊಂಡ್ ಬಂದಿದೀಯಲ್ಲ. ಇಲ್ಲಿ ಪುಟಾಣಿ ಹೀಗೆ ಹುಟ್ಟಿರೋ ಸಣ್ಣ ಮಕ್ಕಳು ಆಟ ಆಡೋದು. ನಾವೀಗಾಗ್ಲೇ ದೊಡ್ಡವರಾಗಿದ್ದೀವಿ, ನಮಗೆ ಫುಲ್ ಮುಳುಗಂತ ದೊಡ್ಡ ಪೂಲ್ ಬೇಕು. ಇಷ್ಟು ಸಣ್ಣ ಪೂಲಲ್ಲಿ ನೋಡು, ನಾನು ವಾಕಿಂಗ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಏನೇ ಅಮ್ಮ ಇದು, ಈ ತರ ಒಳ್ಳೆ ಹರಿಯೋ ನೀರಿಗೆ ಕರ್ಕೊಂಡ್ ಬಂದ್ಬಿಟ್ಟಿದೀಯಲ್ಲ. ನಾನ್ ಹೇಳಿ ಇವ ಚುಪ್ಪಿ, ನೀವೆಲ್ಲ ಆಟ ಆಡೋಂತ ಜಾಗ ಅಲ್ಲ, ನೀನ್ ಬರ್ಬೇಡ. ಇವತ್ ಪುಟಾಣಿ ಮಗನ್ ಮಾತ್ರ ಪೂಲಿಗೆ ಕರ್ಕೊಂಡು ಹೋಗೋದು ಅಂತ. ಇದು ಪುಟಾಣಿ ಮಕ್ಕಳು ಪೂಲು. ನಾನ್ ಇದ್ರ ಮೇಲೆ ನಿಂತ್ಕೊಂಡ್ರೆ ಕಾಲಿಗೆ ಸಿಗುತ್ತಷ್ಟೇ ನೀರು, ಕಾಲ್ ಕೂಡ ಒಳಗಡೆ ಹೋಗಲ್ಲ. ಅಷ್ಟು ಕಡಿಮೆ ನೀರಲ್ಲಿ ಮಕ್ಕಳನ್ನ ಆಟ ಆಡ್ಸೋದು, ಗೊತ್ತಾ? ನಾನು ಅದಕ್ಕೆ ಹೇಳಿದ್ದು, ನೀವು ದೊಡ್ಡವರಿಬ್ರು ಬರದ್ ಬೇಡ ಅಂತ. ಇವಾಗ ಬರದ್ ಬಂದಿದ್ದೀರಾ, ಪಾಪುನ ನೋಡ್ಕೊಳ್ಳಿ ಇಬ್ರುನು. ಅವನಂತೂ ಮುಳುಗಲ್ಲ ಈ ನೀರಲ್ಲಿ. ಆ ತರನೇ ಸೇಫ್ ಆಟ ಆಡ್ಸಕ್ಕೆ. ಇರ್ಲಿ, ಪರವಾಗಿಲ್ಲ. ಆ ಮೇಲೆ ಜಾರ್ಕೊಂಡ್ ಬರೋದ್ರಲ್ಲಾದ್ರೂ ಜಾರ್ಕೊಂಡ್ ಬರ್ತೀನಿ ನಾನು. ಹೌದಾ? ಸರಿ, ಹಾಗಾದ್ರೆ ಹೋಗು. ಆ ಮೇಲಿಂದ ಜಾರ್ಕೊಂಡ್ ಬಾ. ನಿನ್ ಹೈಟಿಗೆ ನೀರೇ ಇರಲ್ಲ, ನಿನ್ ಕುಂಡಿನೇ ಕಿತ್ತೋಗುತ್ತೆ. ಆ ತರ ಏಟ್ ಮಾಡ್ಕೊಂತೀಯ ಪೂಲಿನೊಳಗಡೆ ಬಿದ್ದು. ಹೌದೌದು, ಇದು ನಮ್ಮ ಹೈಟಿನ ಪೂಲ್ ಅಲ್ಲ. ನಾವು ಮೇಲಿಂದ ಜಾರ್ಕೊಂಡ್ ಬಂದ್ರೆ ನಿಜವಾಗ್ಲೂ ನಮಗೆ ಏಟಾಗುತ್ತೆ. ಹಂಗೆ ಆಗಬೇಕು. ಚುಪ್ಪಿ ಪೂಲಲ್ಲಿ ಆಟ ಆಡ್ಬೋದು ಅಂತ ಬಂದಿದ್ದು, ನೋಡಿದ್ರೆ ಇವತ್ತು ಪೂಲು ಇಲ್ಲ, ಏನೂ ಇಲ್ಲ. ಇವತ್ತು ನಾವು ಪುಟಾಣಿ ಪಾಪುನ ಆಟ ಆಡ್ಸೋದು ಅಷ್ಟೇನೆ. ಪಾಪು ಬಾರು, ನಾನು ನಿನ್ನನ್ನ ಮೇಲ್ಗಡೆ ಕರ್ಕೊಂಡು ಹೋಗಿ ಜಾರಿಸ್ತೀನಿ, ಆಟ ಆಡಿಸ್ತೀನಿ, ಜಂಪ್ ಮಾಡಿಸ್ತೀನಿ, ಜೋಕಾಲಿ ತೂಗ್ತೀನಿ, ನೀರಲ್ಲಿ ಸ್ವಿಮ್ಮಿಂಗ್ ಮಾಡೋದ್ನೆಲ್ಲ ಹೇಳ್ಕೊಡ್ತೀನಿ. ನಾನು ಒಳ್ಳೆ ಅಣ್ಣ ಆಗಿದ್ದೀನಿ. ಚುಪ್ಪಿನೇ ಬ್ಯಾಡ್ ಗರ್ಲು, ಒಳ್ಳೆ ಅಕ್ಕ ಅಲ್ಲ ಅವಳು. ಬರೀ ಅವಳು ಆಟ ಆಡೋದು ಮಾತ್ರ ಅವಳಿಗೆ ಯೋಚನೆ. ನಾನು ನಿನ್ನನ್ನ ಆಟ ಆಡಿಸ್ತೀನಿ ಇವತ್ತು. ಸ್ವಿಮ್ಮಿಂಗ್ ಮಾಡ್ತೀನಿ ನಾನು, ಸ್ವಿಮ್ಮಿಂಗ್. ಹೋಗು ಪಾಪು, ಗಿರೀಶ ನಿನ್ನ ಆಟ ಆಡಿಸ್ತಾನೆ, ಜಾರಿಸ್ತಾನೆ, ಎಲ್ಲಾ ಕಡೆ ಕರ್ಕೊಂಡು ಹೋಗಿ ಬರ್ತಾನೆ. ಲೇ ಚುಪ್ಪಿ, ನೀನು ಅವನನ್ನ ನಿಂತ್ಕೊಂಡು ನೋಡ್ತಾ ಇರು, ಅವ್ನು ಹೇಗೆ ಆಟ ಆಡ್ತಾನೆ ಅಂತ. ಹಾಗೇನೆ ಇಲ್ಲಿ ಸುತ್ತಮುತ್ತ ಮಕ್ಕಳಿದಾರಲ್ಲ, ಅವ್ರನ್ನೆಲ್ಲ ನೋಡ್ತಾ ಇರು. ಅಷ್ಟೇ ನಿನಗೆ ಇವತ್ತಿಲ್ ಕೆಲಸ. ನಿನಗೆ ಯಾವ ತರನೂ ಆಟ ಆಡಕ್ ಸಿಗಲ್ಲ ಇಲ್ಲಿ. ನಾನು ಇವತ್ತಿಲ್ ಬರ್ಲೇಬಾರ್ದಿತ್ತು. ನನಗೆ ಯಾವುದೇ ರೀತಿ ಆಟ ಆಡಕ್ ಆಟ ಸಾಮಾನಿಲ್ಲ. ನಾನು ಮನೇಲೇ ಇರ್ಬೇಕಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ಪ್ಲಾನ್ ಎಲ್ಲ ಫೇಲ್ ಆಗೋಯ್ತು. ನಾನು ಮನೆಗೆ ಹೋಗ್ತೀನಿ. ಬೇಕಾದ್ರೆ ಚೀಕು ಮಾತ್ರ ಆಟ ಆಡ್ಲಿ. ನಾನು ಮನೆಗೆ ಹೋಗಿ ಮನೇಲೇ ಇರೋ ಆಟ ಸಾಮಾನಲ್ಲೇ ಆಟ ಆಡ್ಕೊಂತೀನಿ. ಇವತ್ತು ಸ್ವಿಮ್ಮಿಂಗ್ ಪೂಲಿಗೂ ಬರಬಾರ್ದಿತ್ತು, ಎಲ್ಲಿಗೂ ಬರಬಾರ್ದಿತ್ತು. ಇದು ಪುಟಾಣಿ ಮಕ್ಕಳು ಸ್ವಿಮ್ಮಿಂಗ್ ಪೂಲ್, ಇಲ್ಲಿ ನಮಗೆ ಆಟ ಆಡೋಕ್ಕೂ ಆಗಲ್ಲ. ನಾನು ಮನೆಗೆ ಹೋಗ್ತೀನಿ ಬಿಡಿ, ಪುಟಾಣಿ ಪಾಪು ಮಾತ್ರ ಆಟ ಆಡ್ಲಿ. ಸರಿ, ಹಾಗಾದ್ರೆ ನಾನು ಮನೆಗೆ ಹೋಗ್ತೀನಿ. ನೀವೆಲ್ಲ ಬೇಗ ಬೇಗ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚುಪ್ಪೀಸ್ ಕಾರ್ಟೂನ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವೆಲ್ಲರೂ ಯಾವುದಾದ್ರೂ ವಾಟರ್ ಕ್ಯಾಂಪಿಗೆ ಹೋಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸರಿ ಫ್ರೆಂಡ್ಸ್, ನಾನು ಹೋಗ್ತೀನಿ. ನಾನಂತೂ ಇಲ್ಲಿರಲ್ಲ, ನಂಗೆ ಇಲ್ಲಿ ಬೋರ್ ಆಗ್ತಿದೆ, ಆಯ್ತಾ? ನಾನು ಹೋಗಿ ಬರ್ತೀನಿ. ಬಾಯ್ ಬಾಯ್, ಥ್ಯಾಂಕ್ ಯು.